ಇವತ್ತು ಬೆಳಗ್ಗೆ ಮನುನ ರಿಪೇರಿ ಕೆಲಸಕ್ಕೆ ಕಳಿಸ್ತಾ ಇದ್ದೀನಿ. ಈ ಕುಕ್ಕರ್ ಲಿಡ್ಡು, ಮಿಕ್ಸಿ ಜಾರು ಎಲ್ಲ ಹಾಳಾಗೋಗಿತ್ತು. ಇದನ್ನ ರಿಪೇರಿ ಮಾಡಿಸ್ಕೊಂಡು ಬಾ ಹೋಗಪ್ಪ ಅಂದರೆ ಮಲ್ಗೋರೆ ಇಲ್ಲಿ. ಏನಾದ್ರು ಮಾತಾಡು, ಸುಮ್ಮನೆ ಮಲ್ಗಕ್ಕೆ ಪ್ಲಾನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಏನೋ ಒಂದು ತಗ್ಲಾಕಿದ್ದೆ. ನಾನು ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಅವ್ರು ಮಲ್ಕೊಂಡ್ರೆ ನನಗೂ ನಿದ್ದೆ ಬಂದಂಗಾಗಲ್ವಾ. ಅದಕ್ಕೆ ಹೋಗಿ ಅದನ್ನು ರಿಪೇರಿನಾರು ಮಾಡಿಸ್ಕೊಂಡು ಬಾ, ಅಷ್ಟೊತ್ತಿಗೆ ಅಡುಗೆ ಮಾಡಿ ಮುಗಿಸ್ತೀನಿ, ಊಟ ಮಾಡ್ಬಿಟ್ಟು ಪಾಚ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಗೇಟಪ್ ಏಮ ನಾನು ಹೇಳ್ದಾಕ್ಬಿಟ್ರತ್ತೆ. ಎಷ್ಟೊತ್ತು? 11:30. ಹೋಗ್ಬೇಕು ಅರ್ಧ ಗಂಟೆ, ಬರೋಕೆ ಅರ್ಧ ಗಂಟೆ. ಅಲ್ಲೇನು ಅರ್ಧ ಗಂಟೆ ಕೆಲಸ? ಅಲ್ಲೊಂದು ಅರ್ಧ ಗಂಟೆ. 12:30, 1 ಗಂಟೆ ಆಗತ್ತಾ? 1:30, 2 ಗಂಟೆ ಆಗುತ್ತೆ. ನಾನು ಊಟ ಮಾಡಿ ಮಲ್ಕೊಂಡಿರ್ತೀನಿ ಹಂಗಾರೆ. ಬಾ, ಏನು ಮಾಡೋಕ್ಕಲ್ಲ, ಅವರ ಅದೃಷ್ಟ. ಅದೇ, ಬೇಗ ಹೋಗಿ ಬೇಗ ಬಾ. ಇವತ್ತು ಆ್ಯಸ್ ಯೂಶ್ವಲ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ, ಜೊತೆಗೆ ರೈಸ್ ಮಾಡೋಕ್ಕೆ ಕುಕ್ಕರ್ದು ರಿಪೇರಿಗೆ ಕಳಿಸ್ತಾ ಇದ್ದೀನಿ. ಈಗ ಪಾತ್ರೆಲ್ಲೇ ಮಾಡಬೇಕು ನಾನು ರೈಸ್ನ. 2 hours later. 1:15 ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವರು 1:15 ತನಕ ಕಾಯ್ಕೊಂಡಿದ್ದು ಬಂದವ್ರೆ. ಏನಪ್ಪ ಹೇಳಿದ್ರಲ್ಲ, ಮಾತು ಕೊಟ್ಟ ಮೇಲೆ ಮಾತು ಎಷ್ಟು ಹೇಳ್ತೀವಿ ಅಷ್ಟಕ್ಕೆ ಬರೋದು. ಅದು ಹಿಂದೆ ಮುಂದೆ ಹಾಗೆಲ್ಲ ಇಲ್ವೇ ಇಲ್ಲ. ಆದರೂ ಒಂದು 3 ನಿಮಿಷ ಬೇಗ ಬಂದಿದೀಯಾ ಅಂತ ಇನ್ನೂ ಟಚ್ ಆಗಿಲ್ಲ. ಹೊಟ್ಟೆ ಹಶ್ವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಯೂಶ್ವಲಿ ಇವಾಗ ಈ ನಡುವೆ ಬ್ರೇಕ್ಫಾಸ್ಟ್ನ ಸ್ಕಿಪ್ಪೇ ಮಾಡ್ತಾ ಇದ್ದೀವಿ ನಾವು. ಡೈರೆಕ್ಟ್ ಲಂಚ್ ಒಂದು 12 o'clock ತಿಂದ್ಬಿಡ್ತೀವಿ, ಎದ್ದೇಳೋದೇ ಲೇಟ್ ಆಗುತ್ತಲ್ಲ. ಸೊ ಇವತ್ತು 1:15 ಆಗೋಗಿದೆ. ತಲೆ ಚಕ್ಕರ್ ಹೊಡಿತಾ ಇದೆ, ಗಿರ್ರ ಅಂತ ಕಾಯ್ಕೊಂಡು ಕೂತಿದೆ. ಬಿಟ್ಟು ತಿನ್ನಕ್ಕೆ ಮನ್ಸಾಗಲ್ಲ, ಕಾಯ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ತಲೆ ಸುತ್ತ. ನೀನು ತಿನ್ಬಿಡ್ಬೇಕು, ನಾನು ಹೇಳಿದೆ. ಅದು ಹೆಂಗ್ ಮನ್ಸಾಗಲ್ಲ. ವೆಜ್ ಆದರೆ ಒಂಥರ, ನಾನ್ ವೆಜ್ ಮನ್ಸಾಗಲ್ಲ ಬಿಟ್ಟು ತಿನ್ನಕ್ಕೆ. ಚಿಕನ್ ಗೊಜ್ಜು ಜೊತೆಗೆ ರೈಸು. ಮನೆಗೆ ಬಂದ್ಮೇಲಾದ್ರೂ ಬೇಗ ಬರ್ತಾರ? ಅಲ್ಲೋಗಿ ಇಲ್ಲೋಗಿ ಹಿಂಗೆ ಲೇಟ್ ಮಾಡ್ಕೊಂಡು ನಿಂತವ್ರೆ. ಆಯ್ತಾ, ಬಾ ಬೇಗ ಊಟ ಮಾಡೋಣ. ಹೊಟ್ಟೆ ಹಶ್ವಾಗಿ ಹೋಗ್ಬಿಟ್ಟೈತೆ. ಇಲ್ಲೇ ಕೂರೋಣ ಸೋಫಾ ಮೇಲೆ. ಅವರು ನನಗೆ ಊಟ ಮಾಡ್ಬೇಕಂದ್ರೆ ಎವ್ರಿ ಡೇ ಆಫ್ಟರ್ನೂನು ಮತ್ತೆ ನೈಟು ½ ದಿನಕ್ಕೆ 2 ಮೂವಿ ತೋರಿಸ್ತಾರೆ. ಮಧ್ಯಾಹ್ನ 1 ಮೂವಿ, ನೈಟ್ 1 ಮೂವಿ. ಇವಾಗ ನಾವು ಊಟ ಮುಗಿಸೋದು ಒಂದು ಅರ್ಧ ಗಂಟೆಲಿ 1 ಮೂವಿ ಮುಗಿಯುತ್ತೆ. ಇವತ್ತು ಯಾವ ಮೂವಿ? ಚಮಕ್. ಅದು ಅರ್ಧಂಬರ್ಧ ನೋಡಿದ್ಯಲ್ಲ. ಈ ಮೂವಿನೇ ನೀನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋದು, ಸೀನ್ ಬೈ ಸೀನು. ಚಮಕ್ ಮೂವಿ ನೋಡ್ತಾವ್ರೆ, ಏನೋ ಚೆನ್ನಾಗಿದೆ ಅಂತ ನೆನ್ನೆಯಿಂದ ತೋರಿಸ್ತಾವ್ರೆ. ಅದು ನಾನು ನೋಡಿದ್ದೀನಿ ಆಲ್ರೆಡಿ, ಬಟ್ ಸ್ಟಿಲ್ ಚೆನ್ನಾಗಿದೆ ಮೂವಿ. ಕುತ್ಕೊಂಡು ನೋಡ್ತಾ ಇದ್ದೀವಿ. ಬನ್ನಿ. ಆಯ್ತು, ನಿಮ್ದಾಯ್ತಾ? ಯಾರಿಗೆ? ಹೇಳೋದು ಅದು ಯಾರಾದ್ರೂ ಇದ್ರೆ ತಾನೆ. ಸುಮ್ಮನೆ ಕೂತ್ಕೊಂಡಲ್ಲಿ ನಾಯಿ ಬೊಗಳುತ್ತಾ ಇದ್ರೆ, ಮೂಷನೋ ರಾಕಿನೋ ಯಾರೋ ಬೊಗಳುತ್ತಾವ್ರೆ, ಅವ್ರಿಗೆ ಹೇಳ್ತಾವ್ರೆ. ಮಲ್ಕೊಬಿಟ್ಟಿದ್ವಿ ಚೆನ್ನಾಗಿ. ಇವಾಗ ಎದ್ದು ಕಾಫಿ ಕುಡಿತಾ ಇದ್ದೀವಿ. ಭಾಗ್ಯ ಹಾಲ್ ಬೈ ಕೊಟ್ಟವ್ರೆ ನೆನ್ನೆ. ನಿಂತಿನಲ್ವಾ, ಸ್ವೀಟ್ ಇಲ್ಲ, ಮೈಲ್ಡ್ ಸ್ವೀಟ್ ಹಾಕೋರು. ಆ್ಯಕ್ಚುಲಾಗಿ ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕ್ಬಿಟ್ಟವ್ರೆ, ಬಟ್ ಚೆನ್ನಾಗಿದೆ. ಸ್ವಲ್ಪ ಟೇಸ್ಟ್ ಮಾಡಿದೆ. ಇವಾಗ ಫ್ರಿಡ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಅದಕ್ಕೇನು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಅದನ್ನ ಗೀ ಹಾಕ್ಕೊಂಡು ತಿನ್ಬೇಕಂತೆ, ತುಂಬ ಟೇಸ್ಟಿಯಾಗಿರತ್ತೆ ಅಂತ ಹೇಳಿದ್ದಾರೆ. ಬಟ್ ಈಗ ಜಸ್ಟ್ ತೆಗೆದಿಟ್ಟಿದ್ದೀನಿ ಫ್ರಿಡ್ಜಿಂದ, ತಣ್ಣಗಾಗಲಿ ನೋಡೋಣ, ತುಪ್ಪ ಹಾಕ್ಕೊಂಡು ತಿನ್ನೋಣ. ಚೆನ್ನಾಗಿದೆ, ಸ್ವಲ್ಪ ಟೇಸ್ಟ್ ಮಾಡಿದೆ. ಹಲ್ವಾ ಥರ ಹಾಲ್ಬಾಯಿ. ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕ್ಬಿಟ್ಟವ್ರೆ. ಇದಕ್ಕೆ ಗೀ ಹಾಕ್ಕೊಂಡು ತಿನ್ಬೇಕಂತೆ. ಆಮೇಲೆ ತಿನ್ನೋದು ಬಿಡು. ಫುಲ್ ತಣ್ಣಗೆ ಸ್ಮೆಲ್ ಸಕ್ಕತ್ತಾಗಿದೆ. ಪಾಯಸ ಥರ ಸ್ಮೆಲ್ ಬರ್ತಾ ಇದೆ. ಪಾಯಸ ಥರ ಇದೆ. ರಾಗಿಯಲ್ಲಿ ಹಾಲು ತೆಗೆದ್ಬಿಟ್ಟು ಅದನ್ನೇನೋ ಕುದಿಸಿ ಈ ಥರ ಮಾಡೋದಂತೆ. ಇದು ಫುಲ್ ರಾಗಿದಿದು. ಹೆಲ್ತಿಗೆ ಒಳ್ಳೇದು. ಅದಕ್ಕೆ ಮಾಡೋಣ. ತೆಗೆದಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲಲ್ಲ, ತಣ್ಣಗಿರೋದು ಹೋದ್ಮೇಲೆ ತಿನ್ನಬೇಕು, ವಾಮ್ ಆದಮೇಲೆ. ಇವತ್ತು ಕ್ಲೈಮೇಟು ಫುಲ್ ಮಳೆ ಬರೋ ಥರ ಇದೆ. ಆದರೆ ಮನು ಕುತ್ಕೊಂಡು ಬೇಡ್ಕಂತವ್ರೆ, ಇವತ್ತು ಮಳೆ ಬೇಡ ಅಂತಲ್ವಾ. ನಾಳೆ ಬರಲಿ ಬೇಕಾದ್ರೆ. ಇವತ್ತು ಒಂದಿನ ಮಳೆ ಬೇಡ ಅಂತ ಬೇಡ್ಕತ್ತವ್ರೆ. ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಇವತ್ತು ಚಿನ್ನಸ್ವಾಮಿಯಲ್ಲಿ. ಈ ಟೈಮಲ್ಲಿ ಮಳೆ ಬಂದ್ಬಿಟ್ರೆ ಹೆಂಗೆ? ಇಷ್ಟು ದಿನ ಬರ್ದಲೆ ಇವತ್ತು ಬಂದ್ಬಿಟ್ರೆ. ಮಧ್ಯಾಹ್ನದಿಂದನೂ ಒಂದೇ ಸಮ ಹೇಳ್ತಾವ್ರೆ, ಇವತ್ತು ಮಳೆ ಬೇಡಪ್ಪ ಅಂತ. ಏನೋ ಲೈಟಾಗಿ ಬಿದ್ದು ಹೋಗಿದೆಯಂತೆ ನಾವು ಮಲ್ಕೊಂಡಿದ್ದಾಗ. ಬಿದ್ದೆ ಒಟ್ಟಲ್ಲೆಲ್ಲ ರೋಡೆಲ್ಲ ತಣ್ಣಗೆ ಇದು ನೀರಾಗಿದೆ. ಮೋಸ್ಟ್ ಪ್ರಾಬಬ್ಲಿ 1 ರೌಂಡ್ ಮಳೆ ಬಿದ್ದಿದೆ. ಇಷ್ಟಕ್ಕೆ ಸಾಕು. ಬೇಕಾದ್ರೆ ಇನ್ನೊಂದು 12 ಗಂಟೆ ರಾತ್ರಿ ಬಂದು ಬನ್ನಿ. ಮಳೆ ಬೇಕು, ಬಟ್ ಇವತ್ತು ಒಂದಿನ ಬೇಡ. 7 ಗಂಟೆಯಿಂದ 11 ಗಂಟೆವರೆಗೂ ಬೇಡ. ಆಮೇಲೆ ಬೇಕಾದ್ರೆ ಎಷ್ಟಾದರೂ ವೀಕೆಂಡ್. ಒಂಥರ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಆಸೆ ಚಿಗ್ರಿದೆ ಅಲ್ಲ, ಈ ಸಲಿನಾರು ಕಪ್ ನಮ್ದೇ ಅಂತ. ಅದಕ್ಕೋಸ್ಕರ ನಮ್ದು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತು ಮ್ಯಾಚ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಕಾಯ್ತಾ ಇದ್ದೀನಿ, ಇಬ್ರು ಕಾಯ್ತಾ ಇದ್ದೀವಿ ಕೂತ್ಕೊಂಡು ಮ್ಯಾಚ್ ನೋಡೋಕ್ಕೆ ಅಂತ. ಇಬ್ರು ಹೆಂಗ್ ಕೂತಿದ್ದೀವಿ ಅಂದರೆ ಇವತ್ತು ಮ್ಯಾಚ್ ನೋಡಿಕೊಂಡು
ಮ್ಯಾಚ್ ನಡೀತಾ ಇದೆ, ಮಳೆ ಸ್ಟಾರ್ಟ್ ಆಗ್ತಾ ಇದೆ ಡ್ರಿಸ್ಲಿಂಗ್ ಅಲ್ಲಿ. ಮನು ಅಂತೂ ಲಿಟ್ರಲಿ ಕುತ್ಕೊಂಡು ಬೇಡ್ಕಂತವ್ರೆ, ಬೇಡಪ್ಪ ಇವತ್ತು ಮಳೆ, ಬೇಡಪ್ಪ ಇವತ್ತು ಮಳೆ, ಒಂದು 11 ಗಂಟೆ ತನಕ ಬೇಡಪ್ಪ, ಆಮೇಲೆ ಬಾ ನೀನು. ಸೂಪರ್. ಓ ಸ್ಟೇಡಿಯಂ ಮೇಲೆ ಹೋಗ್ಬಿತ್ತು, ಕೊಹ್ಲಿ ಸ್ಟೇಡಿಯಂ ಮೇಲೆ ಹೋಗಿತ್ತು. ಇನ್ನೊಂದು ಅಡಿ ಮೇಲೆ ಹೋಗ್ಬಿಟ್ಟಿದ್ರೆ ಆಚೆ ಹೋಗ್ಬಿಟ್ಟಿರೋದು. ಸೂಪರ್. ನೋಡು ಸ್ಟೇಡಿಯಂ ತುದಿಗೆ ಹೋಗಿ ಬೀಳ್ತೈತೆ ಅದು. ಅಲ್ಲಿ ತೋರಿಸೋ ಅಂದ್ರೆ ಇಲ್ಲಿ ತೋರಿಸ್ತಾವೆ, ಅಲ್ಲಿ 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 ಹೋಗ್ಬಿತ್ತು 98 ಮೀಟರ್ಸ್. ಧೋನಿ, ಕೊಹ್ಲಿ ಇವ್ರ ಬ್ಯಾಟಿಂಗ್ ಅಲ್ಲೇ ಈ ತರ ನಾವು ಸಿಕ್ಸ್ಗಳನ್ನ ನೋಡೋದಿಕ್ಕಾಗೋದು. ಒಂದು ಪ್ರೇಯರ್ ಏನಪ್ಪಾ ಅಂದ್ರೆ ಮಳೆ ಬರಬಾರ್ದು ಅಷ್ಟೇ. ಅದು ಡಾಟ್ ಬಾಲು, ಲಾಸ್ಟ್ ಬಾಲು ಡಾಟ್ ಬಾಲು ಇದ್ದು. ಏನ್ ಹೇಳ್ದೆ ನೀನು? RCB ಕ್ವಾಲಿಫೈ ಆಗಲ್ಲ ಅಂತ. ಆಗೋಯ್ತು ಆಗೋಯ್ತು. ವಾಟ್ ಅ ಮ್ಯಾಚ್ ಅಪ್ಪ. ಹೊಡಿತೀವಿ, ಖಂಡಿತ ಹೊಡಿತೀವಿ KKRಗೆ. ದಯಾಳ್ ಫಸ್ಟ್ ಬಾಲು 6 ಕೊಟ್ಟಾಗ ಧೋನಿಗೆ, ನನಗೆ ಧೋನಿ ಇರೋ ತನಕನೂ ಫುಲ್ಲು ಟೆನ್ಷನ್ ಇತ್ತು. ಅಷ್ಟು ನಂಬಿಕೆ ನನಗೆ ಧೋನಿ ಮೇಲೆ. ಅವ್ನಿಗೆ ಎಷ್ಟೇ ವಯಸ್ಸಾಗಲಿ ಅವರಿಗೆ ಆಡೋದಂತೂ ಹಬ್ಬ. ಕಪ್ಗೆದಷ್ಟೇ ಖುಷಿ ಆಗೋಗ್ತೈತೆ ಇವತ್ತು. ಹೆಂಗ್ ಗೊತ್ತಾ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಾಗ ಇಂಡಿಯಾ ಗೆದ್ರೆ ಖುಷಿ, ಆ ಲೆವೆಲ್ಗೆ ಸೆಲೆಬ್ರೇಷನ್. ನಾನು ಮನು ಅಂತೂ ಇವತ್ತು 1 ಸೆಕೆಂಡು ಅಲ್ಲಾಡಿಲ್ಲ ಸಿಸ್ಟಮ್ ಮುಂದೆಯಿಂದ. ಕಂಪ್ಲೀಟ್ ಮ್ಯಾಚ್, ಬಾಲ್ ಟು ಬಾಲ್ ಮ್ಯಾಚ್ ನೋಡ್ಕೊಂಡು ಕೂತಿದ್ವಿ. ಅವ್ರದ್ದು ಇನ್ನೂ ಸೆಲೆಬ್ರೇಷನ್ ಮುಗ್ದಿಲ್ಲ. ಅವನು ಮ್ಯಾಚ್ ಎಂಜಾಯ್ ಮಾಡ್ತೀನಿ ನಾನು. ಟೈಮು 12:15 ಆಗಿದೆ. ಮ್ಯಾಚ್ ಗೀಚ್ ಎಲ್ಲ ನೋಡಿ ಮುಗಿಸ್ಕೊಂಡು ಬಂದ್ಬಿಟ್ಟು ಇವಾಗ ವಾಕಿಂಗ್ ಮಾಡ್ತಾ ಇದ್ದೀವಿ ಇಬ್ರು. ಇದು ರೊಟೀನು ನಮ್ಮದು. ಎವ್ರಿ ಡೇ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಆದರೂ ವಾಕ್ ಮಾಡಲೇಬೇಕು, ಇಲ್ಲಾಂದರೆ ನಿದ್ದೆ ಬರಲ್ಲ. ಆದರೆ ವಿಷಯ ಏನು ಗೊತ್ತಾ, ಇಲ್ಲಿ ಬಂದು ಇಷ್ಟು ಲೇಟ್ ನೈಟಲ್ಲಿ ವಾಕ್ ಮಾಡ್ಕೊಂಡು ಹೋಗಿ ಮಲ್ಕೊತೀವ, ಆ ನಿದ್ದೆ ಟೈಮು ಪಾಸ್ ಆಗಿಬಿಟ್ರೆ ಅದಕ್ಕೂ ನಿದ್ದೆ ಬರಲ್ಲ. ಅದು ಇದೆ, ತಿರ್ಗಾ 1-2 ಅವರ್ ಎದ್ದಿರಬೇಕು, ಓಡಾಡ್ತಿರ್ತೀವಿ ಮನೆ ಒಳಗೇನೆ. ಬಟ್ ಏನಂದರೆ ಪ್ರಾಬ್ಲಮ್ ಇಷ್ಟು ಲೇಟಾಗಿ ಮಲಗೋದ್ರಿಂದ ಬೆಳಗ್ಗೆ ಎದ್ದೇಳೋದು ಲೇಟ್. ಅದೇ ಆಗ್ತಿರೋದು. 2 ಗಂಟೆ 2:15 ಮಾಡ್ಕೊಬಿಡ್ತೀವಿ ಮಲಗೋಕ್ಕೆ, ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀವಿ. ಇದು ಮ್ಯಾಟರು. ಸೊ ಚೆನ್ನಾಗಿ ಮಳೆ ಹುಯ್ದಿದೆ. 2 ಅವರ್ಸ್ ಕಂಟಿನ್ಯೂಸ್ ಆಗಿ ಬಂತಲ್ಲ, ಬಂದಿರ್ಬೇಕು. ಫುಲ್ ಮ್ಯಾಚ್ ಬಂತು. ಅದೃಷ್ಟ ನೋಡಿ, ಅಲ್ಲಿ ಚಿನ್ನಸ್ವಾಮಿಲಿ ಮಳೆ ಇಲ್ಲ, ಇಲ್ಲಿ ಕಂಟಿನ್ಯೂಸ್ ಮಳೆ. 2 ಫುಲ್ ಆಯಿತು. ಮಳೆನೂ ಬಂತು, ಮ್ಯಾಚು ಗೆದ್ದೋ ಫುಲ್ ಮ್ಯಾಚು ಆಯಿತು. 20 ಓವರ್ಸು. ಏನಿಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆದಷ್ಟು ಡೈಲಿ ವಿಡಿಯೋಗಳನ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ನಾನು. ಕತ್ಲೆ ಆಯಿತು, ಅದಕ್ಕೆ ಇಲ್ಲೇ ಟರ್ನ್ ಹೊಡಿತಾ ಇದ್ದೀವಿ. ಸೊ ಆದಷ್ಟು ಡೈಲಿ ವಿಡಿಯೋಗಳನ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ಬಟ್ ಒಂದೊಂದು ಟೈಮ್ ಆಗೋದಿಲ್ಲ. ನಿಮಗೆ ಗೊತ್ತಲ್ಲ, ವರ್ಕಿಂಗ್ ಇರೋದ್ರಿಂದ ಮನೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಮಧ್ಯದಲ್ಲಿ ಒಂದೊಂದ್ಸರಿ ಫ್ರೀ ಇದ್ರೂ ಮೂಡೇ ಬರಲ್ಲ, ಹಂಗಾಗ್ಬಿಡತ್ತೆ. ಸೊ ಆವಾಗ ಸ್ಕಿಪ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. Echelon rapping, blessed with the flows and the methods y'all lacking. Y'all be tryna dumb it down, lesson y'all rapping. Me, I'm out here flipping flows like a ethanol packet.